ಇದು ಫಂಗಲ್ ಇನ್ಫೆಕ್ಷನ್, 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 ಇದು ಕೂಡ ಫಂಗಲ್ ಇನ್ಫೆಕ್ಷನ್. ಆದ್ರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಬೇರೆ ಬೇರೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಆಯುರ್ವೇದ ಪ್ರಕಾರ ನಮಗೆ ಯಾವುದೇ ತರದ ಚರ್ಮ ರೋಗ ಇರಲಿ, ಯಾವುದೇ ತರದ ಬೇರೆ ರೋಗ ಇರಲಿ, ಒಳಗೊಂಡಿರೋದು ಕೇವಲ 3 ದೋಷದಿಂದ: ವಾತ, ಪಿತ್ತ, ಕಫ. ಈ 3 ತ್ರಿದೋಷಗಳು ಒಂದೊಂದ್ಸತಿ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಅಂದ್ರೆ ವಾತ ಪಿತ್ತ, ಪಿತ್ತ ಕಫ, ವಾತ ಕಫ. ಈ ಫಂಗಲ್ ಇನ್ಫೆಕ್ಷನ್ ಅಲ್ಲೂ ಅಷ್ಟೇ ತ್ರಿದೋಷಗಳು ಇನ್ವಾಲ್ವ್ಮೆಂಟ್ ಇರುತ್ತೆ. ಕೆಲವೊಂದರಲ್ಲಿ ವಾತ ಪಿತ್ತ ಇದ್ರೆ, ಕೆಲವೊಂದರಲ್ಲಿ ಪಿತ್ತ ಕಫ ಇರುತ್ತೆ, ಇನ್ ಕೆಲವೊಂದರಲ್ಲಿ ವಾತ ಕಫ ಇರುತ್ತೆ. ಸೊ ಅದಕ್ಕೆ ನೀವು ನೋಡಿರ್ಬೋದು, ಕೆಲವೊಂದು ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಕೆರೆತ ಜಾಸ್ತಿ ಇದ್ರೆ ಕೆಲವೊಂದ್ರಲ್ಲಿ ಉರಿ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ನೋವು ಇರುತ್ತೆ. ಕೆಲವೊಂದರಲ್ಲಿ ಉರಿ ಮತ್ತೆ ನೋವು ಇರುತ್ತೆ, ಇಲ್ಲ ಅಂದ್ರೆ ಕೆರೆತ ಮತ್ತೆ ಉರಿ ಇರುತ್ತೆ, ಇಲ್ಲ ಕೆರೆತ ಮತ್ತೆ ನೋವು ಇರುತ್ತೆ. ಕೆಲವೊಂದರಲ್ಲಿ ರೆಡ್ ಆಗಿರುತ್ತೆ, ರೌಂಡ್ ಆಗಿ ರೆಡ್ ಕಲರ್ ಇರುತ್ತೆ. ಕೆಲವೊಂದರಲ್ಲಿ ಬ್ಲಾಕ್ ಕಲರ್ ಆಗಿರುತ್ತೆ. ಕೆಲವೊಂದರಲ್ಲಿ ರೌಂಡ್ ಆಗಿ ಅಷ್ಟೇ ಇರುತ್ತೆ, ಲಿಮಿಟೆಡ್ ಏರಿಯಾ ಇರುತ್ತೆ, ಸ್ಪ್ರೆಡ್ ಆಗಲ್ಲ. ಬಟ್ ಕೆಲವೊಂದರಲ್ಲಿ ಕಂಪ್ಲೀಟ್ ಮೈ ತುಂಬಾ ಸ್ಪ್ರೆಡ್ ಆಗಿರುತ್ತೆ. ಕೆಲವೊಂದರಲ್ಲಿ ಸಣ್ಣ ಸಣ್ಣ ನೀರಿನ ಗುಳ್ಳೆ ಇಲ್ಲ, ಕಿವಿನ ಗುಳ್ಳೆ ಇಲ್ಲ, ರಕ್ತ ಬರೋ ಗುಳ್ಳೆಗಳಾಗುತ್ತೆ. ಇನ್ ಕೆಲವರಲ್ಲಿ ಕಂಪ್ಲೀಟ್ ಡ್ರೈ ಆಗಿ ಚರ್ಮ ಸುಳ್ಕೊಂಡ್ ಬರ್ತಾ ಇರುತ್ತೆ. ಸೊ ಆಯುರ್ವೇದದಲ್ಲಿ ನಿಮಗೆ ಯಾವ ದೋಷ ಇನ್ವಾಲ್ವ್ಮೆಂಟ್ ಇದೆ ನಿಮ್ಮ ಫಂಗಲ್ ಇನ್ಫೆಕ್ಷನ್ ಅಲ್ಲಿ, ಅದನ್ನ ನೋಡ್ಕೊಂಡು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಟ್ಯಾಬ್ಲೆಟ್ಸ್ ತಗೊಂಡಾಗ ಅಷ್ಟೇ ಕಡಿಮೆ ಆಗುತ್ತೆ, ಕ್ರೀಮ್ ಹಚ್ಕೊಂಡಾಗ ಅಷ್ಟೇ ಕಡಿಮೆ ಆಗುತ್ತೆ, ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ ಅಂದ್ರೆ ಒಂದು ನೀವು ಡೋಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಅಥವಾ ನೀವು ಡೋಸ್ ಕಂಪ್ಲೀಟ್ ಮಾಡ್ತಾ ಇದ್ರು ಮತ್ತೆ ರಿಪೀಟ್ ಬರ್ತಾ ಇದೆ ಅಂದ್ರೆ ನಿಮಗೆ ಇಂಟರ್ನಲ್ ಪ್ಯೂರಿಫಿಕೇಶನ್, ಅಂದ್ರೆ ಒಳಗೆ ನಿಮ್ಮ ಬಾಡಿ ಪ್ಯೂರಿಫಿಕೇಶನ್ ಅವಶ್ಯಕತೆ ಇದೆ ಅಂತ ಅರ್ಥ. ನಿಮಗೂ ಏನಾದ್ರೂ ಈ ತರ ಫಂಗಲ್ ಇನ್ಫೆಕ್ಷನ್ ಇದ್ದು ನೀವು ಬರೀ ಇಟ್ರಕೆನಜೋಲ್ ಅಥವಾ ಬೇರೆ ಟರ್ಬಿನಫಿನ್, ಫ್ಲುಕೆನಜೋಲ್ ಇಂಥ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡು, ಸಿಟ್ರಿಜಿನ್ ಇಂಥ ಟ್ಯಾಬ್ಲೆಟ್ಸ್ ಅಷ್ಟೇ ತಗೊಂತಾ ಇದ್ದೀರಾ, ಬೇರೆ ಕ್ರೀಮ್ಗಳನ್ನ ಅಷ್ಟೇ ಹಚ್ಕೊಂತಾ ಇದ್ದೀರಾ ಅಂದ್ರೆ, ಆದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಸಾಯಿನಾಥ್ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ. ನಮಸ್ತೆ.